ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನೋಡೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು 2014ರಿಂದ 2024ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಹಿಂದೆ ನಾವು 2015ಕ್ಕೆ ಸಂಬಂಧಿಸಿದಂತೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬರುವಂಥ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀವಿ. ಇದು ನಿಮಗೆ ಕೇವಲ ವಿಜ್ಞಾನ ಅಷ್ಟೇ ಅಲ್ಲ, ಪತ್ರಿಕೆ ಒಂದು ಬರೀತಂಥ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದವರೆಗೂ ಸಹ ಇದು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ನಾವು ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಜಸ್ಟ್ ನೀವು ನಮಗೆ ಮಾಡುವಂಥ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದಷ್ಟೇ. ಮೊದಲನೇ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಈ ಕೆಳಗಿನ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ನಿಜವಾದ ಮೀನು ಅಂತ ಇದರಲ್ಲಿ ಕೊಟ್ಟಿರುವಂಥದ್ದು ಆಪ್ಷನ್ಸ್ ಎಲ್ಲ ಯಾವುದಾಗ್ತಾ ಹೋಗುತ್ತೆ. ಸೊ ನಮಗೆ ಸಮುದ್ರ ಮೀನನ್ನು ನಾವು ಸಮುದ್ರ ಕುದುರೆ ಎನ್ನುವಂಥದ್ದು ನಿಜವಾದ ಮೀನಾಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ, ಎಪಿಕಲ್ಚರ್, ಸಿರಿಕಲ್ಚರ್, ಅಕ್ವಾಕಲ್ಚರ್, ವರ್ಮಿ ಕಲ್ಚರ್ ಅಂತ ಕೊಟ್ಟಿದ್ದಾರೆ. ಎರೆಹುಳುವನ್ನು ಬಳಸಿ ನಾವು ಅದನ್ನು ಗೊಬ್ಬರ ತಯಾರಿಸ್ತಿದ್ದೀವಿ ಅಂತಂದ್ರೆ ನಾವು ವರ್ಮಿ ಕಲ್ಚರ್ ಅಂತ ಕರಿತೀವಿ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, CaH2PO4 ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕವನ್ನು ಹೆಸರಿಸಿಂದ ಕೊಟ್ಟಿದ್ದಾರೆ. ಸೊ ನಮಗೆ ಇದು ಕ್ಯಾಲ್ಶಿಯಂಗೆ ಸಂಬಂಧಿಸಿರುವಂಥದ್ದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದ ನಮಗೆ ಆನ್ಸರ್ ಯಾವುದಾಗ್ತಾ ಹೋಗುತ್ತೆ, ಸೂಪರ್ ಫಾಸ್ಫೇಟ್ ಆಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಲಿವರ್ ಪ್ಲೂಕ್ನ ವಿಸರ್ಜನಾಂಗ ಯಾವುದು ಅಂತ ಕೊಟ್ಟಿದ್ದಾರೆ. ಮೂತ್ರಪಿಂಡ, ಫ್ಲೇಮ್ಸೆಲ್, ನೆಫ್ರಿಡಿಯಮ್, ಮಾಲ್ಪಿಜಿನಲ್ ಟ್ಯೂಬ್ಯೂಲ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಲಿವರ್ ಪ್ಲೂಕ್ನ ವಿಸರ್ಜನಾಂಗ ಯಾವುದಾಗ್ತಾ ಹೋಗುತ್ತೆ. ಸೊ ನಮಗೆ ಫ್ಲೇಮ್ ಸೆಲ್ ಅಂತ ಆ ವರ್ಷದಲ್ಲಿ ಕೊಟ್ಟಿರುವಂಥ ಒಂದು ಆಯ್ಕೆಗಳಲ್ಲಿ ಇದೆ. ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಭಾರತ ರತ್ನ ಪಡೆದ ಕನ್ನಡದ ವಿಜ್ಞಾನಿ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ, CNR ರಾವ್, UR ರಾವ್, ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, ಇದು ಕನ್ನಡಕ್ಕೆ ಸಂಬಂಧಿಸಿದ ಇಲ್ಲಿ ಯಾಕಿದೆ ಅಂತಂದರೆ ಇದು ವಿಜ್ಞಾನಿಗಳಿಗೆ ಸಂಬಂಧಿಸಿರುವಂಥದ್ದು. ಭಾರತ ರತ್ನ ಪಡೆದ ಮೊದಲ ಕನ್ನಡದ ವಿಜ್ಞಾನಿ ಆಗಿರ್ತಾರೆ ಡಾಕ್ಟರ್ CNR ರಾವ್ ಅವರು. ನಮ್ಮ ಮುಂದಿನ ಪ್ರಶ್ನೆ, ICTಯ ವಿಸ್ತೃತ ರೂಪ ಅಂತ ಇದೆ. ICT ಅಂತಂದರೆ ಫುಲ್ ಫಾರ್ಮ್ ಏನು ಬರ್ತಾ ಹೋಗುತ್ತೆ ನಮಗೆ. ICT ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಹಾಲಿನ ಪುಡಿಯ ಕಲಬೇರಿಕೆಗೆ ಸಾಮಾನ್ಯವಾಗಿ ಬಳಸುವಂಥ ವಸ್ತುಗಳು ಯಾವುವು ಅಂತ ಕೇಳಿದರೆ, ಯೂರಿಯಾ ಮತ್ತು ಸೋಡಾ, ಪಿಷ್ಟ ಮತ್ತು ಸಕ್ಕರೆ, ಚಾಕ್ ಪುಡಿ ಮತ್ತು ಸುಣ್ಣ, ಸೋಡಾ ಮತ್ತು ಉಪ್ಪು ಅಂತ ಇದೆ. ಸೊ ಇದಕ್ಕೆ ಯಾವ್ದನ್ನ ಬಳಸ್ತಾ ಹೋಗ್ತಾರೆ, ಪಿಷ್ಟ ಮತ್ತು ಸಕ್ಕರೆಯನ್ನು ಬಳಸ್ತಾ ಹೋಗ್ತಾರೆ. ಅದಕ್ಕೆ ನಮಗೆ ತುಂಬ ಟೇಸ್ಟ್ ಆಗಿರುವಂಥದ್ದು ಹಾಲಿನ ಪುಡಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನಮ್ಮ ಮುಂದಿನ ಪ್ರಶ್ನೆ, ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವಿಧ ಅಂತ ಕೊಟ್ಟಿದ್ದಾರೆ. ಸೊ ಎಂಥ ವಿದ್ಯುತ್ ನಮಗೆ ಬರುತ್ತೆ, ನೇರ ವಿದ್ಯುತ್, ಶುಷ್ಕಕೋಶದ ವಿದ್ಯುತ್, ಪರ್ಯಾಯ ವಿದ್ಯುತ್, ಸೌರಕೋಶದ ವಿದ್ಯುತ್ ಅಂತ ಇದೆ. ಸೊ ನಮಗೆ ಎಂಥ ವಿದ್ಯುತ್ ಬರುತ್ತೆ, ಪರ್ಯಾಯ ವಿದ್ಯುತ್, ಆಲ್ಟರ್ನೇಟಿವ್ ಕರೆಂಟ್, AC ಅಂತ ಕರಿತಾ ಹೋಗ್ತೀವಿ. ನಮ್ಮ ಮುಂದಿನ ಪ್ರಶ್ನೆ, ವಿವಿಧ ಪೋಷಣ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ DDTಯ ಸಾಂದ್ರತೆಗೆ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಏನಂತ ಕರಿತಾ ಹೋಗ್ತೀವಿ, ಅದನ್ನ ಜೈವಿಕ ಗಾತ್ರಾಭಿವೃದ್ಧಿ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೀತಾರೆ ಅಂತ ಇದೆ. ಟಿಶ್ಯೂ ಕಾಗದ, ಲಿಟ್ಮಸ್ ಕಾಗದ, ವ್ಯಾಕ್ಸ್ ಕಾಗದ, ಫಿಲ್ಟರ್ ಕಾಗದ ಅಂತ ಇದೆ. ಸೊ ಯಾವ ಕಾಗದ ಅಂತ ಕರಿತೀವಿ, ಪ್ಯಾರಾಫಿನ್ ಕಾಗದವನ್ನು ನಾವು ವ್ಯಾಕ್ಸ್ ಕಾಗದ ಅಂತ ಕರಿತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಕ್ಯಾಶಿಯೋರ್ಕರ್ ಯಾವ ಆಹಾರದ ಮೂಲಕ ಯಾವ ಒಂದು ಘಟಕದ ಅಭಾವದಿಂದ ಉಂಟಾಗುತ್ತೆ ಅಂತ ಕೇಳಿದರೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ವಿಟಮಿನ್ ಎನ್ನುವಂಥದ್ದು. ಸೊ ಕ್ಯಾಶಿಯೋರ್ಕರ್ ಎನ್ನುವಂಥದ್ದು ಪ್ರೋಟೀನ್ನ ಕೊರತೆಯಿಂದ ಬರುವಂಥ ಒಂದು ರೋಗ ಆಗಿರುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಯಾವ ಕಾರ್ಯತಂತ್ರ ಆಗುತ್ತೆ, ಹೆಚ್ಚಿನ ಸಮಯ ಪಾಠ ಮಾಡುವುದು, ಪರಿಹಾರ ಬೋಧನೆ, ವಿಶೇಷ ತರಗತಿಗಳು, ಅತಿಥಿ ಉಪನ್ಯಾಸಗಳು ಅಂತ ಇದೆ. ವಿದ್ಯಾರ್ಥಿಯ ಕಲಿಕೆಯ ಅಂತರವನ್ನು ತುಂಬಬೇಕು ಅಂತಂದರೆ ನಾವಲ್ಲಿ ಏನು ಮಾಡ್ತಾ ಹೋಗಬೇಕು, ಪರಿಹಾರ ಬೋಧನೆಯನ್ನು ಮಾಡ್ತಾ ಹೋಗಬೇಕು. ಕಲಿಕೆ ಹಿಂದುಳಿದವರಿಗೆ ಪರಿಹಾರ ಬೋಧನೆಯನ್ನು ಮಾಡ್ತಾ ಹೋಗಬೇಕು. ಮುಂದಿನ ಪ್ರಶ್ನೆ, ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಪೇರಲ, ಹತ್ತಿ, ಜಟ್ರೋಪ, ಸಾಗುವಾನಿ ಅಂತ ಇದೆ. ಸೊ ಯಾವ ಒಂದು ಗಿಡವನ್ನು ಬಳಸ್ತಾ ಹೋಗ್ತೀವಿ, ಜಟ್ರೋಪ ಎನ್ನುವಂಥ ಗಿಡವನ್ನು ಬಳಸ್ತಾ ಹೋಗ್ತೀವಿ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಜಲದಿನಾಚರಣೆ ಆಚರಿಸಲಾಗುವ ದಿನ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದಕ್ಕೆ ನೇರವಾಗಿ ಆನ್ಸರ್ ಮಾಡ್ತೀನಿ. ವಿಶ್ವ ಜಲದಿನಾಚರಣೆ ಅಂತ ನಾವು ಮಾರ್ಚ್ 22ಕ್ಕೆ ನಾವು ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತುವನ್ನು ನಿಲ್ಲುವಂತೆ ಮಾಡುತ್ತದೆ ಅಂತ ಇದೆ. ವಸ್ತುವನ್ನೇ ನಿಲ್ಲುವಂತೆ ಮಾಡುವಂಥದ್ದು ಅದು ಘರ್ಷಣಾ ಬಲ ಆಗಿರುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಜೀವಕೋಶದ ಯಾವ ಕಣದಂಗಗಳನ್ನು ಆತ್ಮಹತ್ಯಾ ಸಂಚುಗಳಂತ ಕರಿತೀವಿ ಅಂತ ಹೇಳಿದರೆ, ರೈಬೋಸೋಮ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ,
ಗಾಲ್ಗಿ ಸಂಕೀರ್ಣಗಳು. ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ, ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳಂತ ಕರಿತಾ ಹೋಗ್ತೀವಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಯಾವಾಗ ಅಂತ ಕೇಳಿದರೆ, ಕಾಯಿಸಿದಾಗ, ಆಯಸ್ಕಾಂತದ ಮೂಲಕ ವಿದ್ಯುತ್ ಹರಿಸಿದಾಗ, ಆಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ, ಆಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಅಂತ ಇದೆ. ನೋಡಿ, ಆಯಸ್ಕಾಂತವು ತನ್ನ ಕಾಂತತ್ವವನ್ನು ಯಾವಾಗ ಕಳ್ಕೊಳ್ತಾ ಹೋಗುತ್ತೆ ಅಂದರೆ ಅದನ್ನು ಕಾಯಿಸಿದಾಗ. ಇನ್ನು ಈ 3 ರೀತಿಯಲ್ಲೂ ಸಹ ತನ್ನ ಕಾಂತತ್ವವನ್ನು ಕಳ್ಕೊಳ್ಳೋದಿಲ್ಲ. ಕಾಯಿಸಿದಾಗ ಅಥವಾ ಎತ್ತರದ ಪ್ರದೇಶಗಳನ್ನು ಬೀಳಿಸಿದಾಗ ಏನಾಗುತ್ತೆ, ಅದು ತನ್ನ ಕಾಂತತ್ವವನ್ನು ಕಳೆದುಕೊಳ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಮೂಲ ವಸ್ತು ಓಝೋನ್ ಪದರ ನಾಶಕ್ಕೆ ಕಾರಣವಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಆಮ್ಲಜನಕ, ಕ್ಲೋರಿನ್, ಸೋಡಿಯಂ, ಕ್ಯಾಲ್ಶಿಯಂ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ, CFCಗಳು. CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಕ್ಲೋರಿನ್ಗಳು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದರೆ, ಮದುವೆ ಮನೆಯಲ್ಲಿ ಒಂದು ದಿನ, ಕಾಡಿನಲ್ಲಿ ಬೇಟೆ ಆಡುವ ರಾಜ, ನರಿ ಮತ್ತು ಹುಳಿ ದ್ರಾಕ್ಷಿ ಕತೆ, ಮೊಲ ಮತ್ತು ಆಮೆಯ ಕತೆ ಅಂತ ಇದೆ. ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಣೆ ಮಾಡಬೇಕಾದ್ರೆ ಅಲ್ಲಿ ನಾವು ಅವರಿಗೆ ಎಂಥ ಕಥೆಯನ್ನು ಹೇಳಬೇಕು, ಮದುವೆ ಮನೆಯಲ್ಲಿ ಒಂದು ದಿನ ಎನ್ನುವಂಥ ಒಂದು ಕಥೆಯನ್ನು ಹೇಳ್ತಾ ಹೋಗಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಮೌಲ್ಯಮಾಪನದ ತಂತ್ರ ಅಂತ ಕೇಳಿದರೆ, ಪರೀಕ್ಷೆ, ಪ್ರಶ್ನೆ ಪತ್ರಿಕೆ, ದರ್ಜಾ ಮಾಪನ, ತಪಶೀಲು ಪಟ್ಟಿ ಅಂತ ಇದೆ. ಸೊ ಯಾವುದಾಗ್ತಾ ಹೋಗುತ್ತೆ, ಮೌಲ್ಯಮಾಪನದ ತಂತ್ರ ಅಂತಂದರೆ ಅದು ಪರೀಕ್ಷೆ ಆಗಿರುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹಸಿರುಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮ ಏನಾಗುತ್ತೆ ಅಂತ ಕೇಳಿದರೆ, ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ, ಭೂಮಿಯ ತಾಪಮಾನದಲ್ಲಿ ಇಳಿಕೆ, ಜ್ವಾಲಾಮುಖಿ ಸ್ಫೋಟ ಪ್ರಮಾಣ ಇಳಿಕೆ, ಭೂಕಂಪ ಸಂಭವಿಸುವ ಪ್ರಮಾಣ ಏರಿಕೆಯಾಗುತ್ತೆ. ಹಸಿರುಮನೆ ಪರಿಣಾಮ ಜಾಸ್ತಿ ಆಗ್ತಾ ಹೋದರೆ ನಮಗೆ ಏನಾಗ್ತಾ ಹೋಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಳ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವಾಯುಮಾಲಿನ್ಯದ ಜೈವಿಕ ಸೂಚಕಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಪಾಚಿ, ಶಿಲೀಂಧ್ರಗಳು, ಕಲ್ಲು ಹೂಗಳು, ಬ್ಯಾಕ್ಟೀರಿಯಾಗಳು ಅಂತ ಇದೆ. ಸೊ ಯಾವುದಾಗ್ತವೆ, ವಾಯುಮಾಲಿನ್ಯದ ಜೈವಿಕ ಸೂಚಕಗಳಂತ ನಾವು ಕಲ್ಲು ಹೂಗಳನ್ನು ನೋಡ್ತಾ ಹೋಗ್ತೀವಿ. ನೋಡಿ, 2014ರಲ್ಲೂ ಇದೇ ರೀತಿಯ ಒಂದು ಕಲ್ಲು ಹೂಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. 2015ರಲ್ಲೂ ಅದೇ ರೀತಿಯಾಗಿ ಕಲ್ಲು ಹೂಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾದಲ್ಲಿರುವ ಮೂಲ ವಸ್ತುಗಳು ಯಾವ್ಯಾವುದು ಅಂತ ಕೇಳಿದರೆ, ಅಡುಗೆ ಸೋಡಾದ ಸೂತ್ರ ಬರೋದು ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. NaHCO3 ಅಂತ ಬರಿತಾ ಹೋಗ್ತೀವಿ. NaHCO3 ಯಾವುದಿದೆ, ನಮಗೆ ಸೋಡಿಯಂ ಎನ್ನುವಂಥದ್ದಿದೆ. ಸೊ ಆಪ್ಷನ್ಸಲ್ಲಿ ನಮಗೆ ಯಾವುದಿದೆ, ಸೋಡಿಯಂ ಎನ್ನುವಂಥದ್ದು ಇಲ್ಲಿ 4 ಆಪ್ಷನ್ಸಲ್ಲಿದೆ. ಸೋಡಿಯಂ ಅನ್ನೋಂಥದ್ದಿದೆ, ಹೈಡ್ರೋಜನ್ ಎನ್ನುವಂಥದ್ದಿದೆ. ನೋಡಿ, ಸೋಡಿಯಂ ಎನ್ನುವಂಥದ್ದಿದೆ, ಹೈಡ್ರೋಜನ್ ಎನ್ನುವಂಥದ್ದಿದೆ, ಕಾರ್ಬನ್ ಎನ್ನುವಂಥದ್ದಿದೆ, ಆಕ್ಸಿಜನ್ ಎನ್ನುವಂಥದ್ದು ಇದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗುಲ್ಬರ್ಗ, ಬಿಜಾಪುರ, ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗೆ ಕ್ಷೇತ್ರ ಭೇಟಿಯನ್ನು ಯೋಜಿಸಿದ್ದಾರೆ. ಇವರಲ್ಲಿ ಯಾರಿಗೆ ಹೆಚ್ಚು ಅನುಕೂಲಕರ ಅಂತ ಕೇಳಿದ್ದಾರೆ. ನಮಗೆ ಇಲ್ಲಿ ಗುಲ್ಬರ್ಗ, ಬಿಜಾಪುರ, ಕೊಡಗು ಮತ್ತು ಮಂಗಳೂರು ಹಾಕಿದ್ದಾರೆ. ಅಂತಂದರೆ ಸಮುದ್ರ ಆವಾಸ ಅಂದರೆ ಸಮುದ್ರ ಯಾರಿಗೆ ಹತ್ರ ಆಗ್ತಾ ಹೋಗುತ್ತೆ, ಮಂಗಳೂರಿಗರಿಗೆ ತುಂಬ ಹತ್ರ ಆಗ್ತಾ ಹೋಗುತ್ತೆ. ಇವರಲ್ಲಿ ಯಾರಿಗೆ ಹೆಚ್ಚು ಅನುಕೂಲಕರ ಅಂತಂದರೆ ಮಂಗಳೂರಿಗರಿಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ಶಿರೋನ್ನತ ಪ್ರಕ್ಷೇಪ, ಎಪಿಡಿಯೋಸ್ಕೋಪ್, ಕರಿ ಅಲಗೆ, LCD ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಅಂತ ಕೇಳಿರೋದ್ರಿಂದ ನಮಗೆ ಆನ್ಸರ್ ಏನಾಗ್ತಾ ಹೋಗುತ್ತೆ, ಕರಿ ಅಲಗೆ, ಕಪ್ಪು ಅಲಗೆ ನಮಗೆ ಪ್ರಕ್ಷೇಪಣವಲ್ಲದ ಮಾಧ್ಯಮ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಅಣೆಕಟ್ಟುಗಳಲ್ಲಿನ ನೀರಿನ ಪ್ರಮಾಣ ಹೆಚ್ಚಳ, ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ, ಮರು ಅರಣ್ಯೀಕರಣ, ಮಣ್ಣಿನ ಫಲವತ್ತತೆಯಲ್ಲಿ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗ್ತಾ ಹೋಗುತ್ತೆ, ಭೂಮಿಯೊಳಗಿನ ಜಲಮಟ್ಟದ ಮರುಪೂರ್ಣ ಮಾಡುವಂಥದ್ದು ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಆಗಿರುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ನಿಜವಾದ ಮೌಲ್ಯಮಾಪನ ಆಗ್ತಾ ಹೋಗುತ್ತೆ, ಶೈಕ್ಷಣಿಕ ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡುವುದು, ಶೈಕ್ಷಣಿಕ ಅವಧಿಯಲ್ಲಿ 2 ಬಾರಿ ಮೌಲ್ಯಮಾಪನ ನಡೆಸುವಂಥದ್ದು, ನಿರಂತರ ಪರೀಕ್ಷೆ ನಡೆಸುವಂಥದ್ದು, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಇದೆ. ಯಾವುದು ನಿಜವಾದ ಮೌಲ್ಯಮಾಪನ ಅಂತಂದರೆ ಅದು ರೂಪಣಾತ್ಮಕ ಮೌಲ್ಯಮಾಪನ. ಎಪ್ಪೆಗಳನ್ನು ನಾವು ನಿಜವಾದ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡುವರು. ಇದು ಈ ಕೆಳಗಿನಕ್ಕೆ ಸಂಬಂಧಿಸಿದೆ ಅಂತಂದರೆ ಅವರು ಕಾರಣ ಕೊಡ್ತಾ ಇದ್ದಾರೆ ಅಂತಂದರೆ ಅದರ ಅರ್ಥ ಏನು ಅವರು. ಸೊ ಇದಕ್ಕೆ ಸಂಬಂಧಿಸಿದಂತೆ ಅವರು ಅನ್ವಯಿಸ್ಕೊಳ್ತಾ ಇದ್ದಾರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನು ಉಗಮವಾದ ಯುಗ ಯಾವುದು ಅಂತ ಕೇಳಿದರೆ, ಮಾನವನು ಉಗಮವಾದ ಯುಗ ಯಾವುದಾಗ್ತಾ ಹೋಗುತ್ತೆ, ಮಿಸೋಜೋಯಿಕ್ ಸಿನೋಜೋಯಿಕ್ ಯುಗ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 ಸಿನೋಜೋಯಿಕ್ ಯುಗವನ್ನು ಮಾನವನ ಉಗಮವಾದ ಯುಗ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತವೆ, ಸಸ್ಯಗಳಿಗೂ ಜೀವ ಇದೆ ಅನ್ನೋದು ತೋರಿಸೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅಂತ ತೋರಿಸಿದವರು ಯಾರು, JC ಬೋಸ್ರವರು. ಅದನ್ನ ಕಂಡುಹಿಡಿದಂಥ ಉಪಕರಣ ಯಾವುದು,
ಕ್ರೆಸ್ಮೋಗ್ರಾಫ್, ಸೆಸ್ಮೋಗ್ರಾಫ್, ಬಯೋಗ್ರಾಫ್, ಕಾರ್ಡಿಯೋಗ್ರಾಫ್ ಅಂತ ಇದೆ. ಸೊ ಯಾವ ಗ್ರಾಫ್ ಆಗ್ತಾ ಹೋಗುತ್ತೆ? ಕ್ರೆಸ್ಮೋಗ್ರಾಫ್ ಎನ್ನುವಂಥದ್ದು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಇದನ್ನ 2025ರಲ್ಲಿ ಏನೀಗ RRB ಗ್ರೂಪ್ ಡಿ ಎಕ್ಸಾಮ್ಸ್ ನಡೀತಾ ಇದೆ, ಅದರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು 2015ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಸರಿಸುಮಾರಾಗಿ ನೀವು ನೋಡ್ಬೋದು. ಈ 30 ಪ್ರಶ್ನೆಗಳನ್ನು ನಾನು ಕೇವಲ 10 ನಿಮಿಷದಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡಿಕೊಟ್ಟಿದ್ದೆ. ಅಂದರೆ 1 ನಿಮಿಷದಲ್ಲಿ ನಿಮಗೆ ಸರಿಸುಮಾರು 3 ಪ್ರಶ್ನೆಗಳು. ಸರ್, ಆಪ್ಷನ್ಸ್ ಎಲ್ಲ ಓದಿಲ್ಲ ಅಂತಂದರೆ ಇಲ್ಲಿ ನಮಗೆ ಆಪ್ಷನ್ಗಳ ಅವಶ್ಯಕತೆ ಇರೋದಿಲ್ಲ. ನಮಗೆ ಉತ್ತರಗಳು ಏನಾಗ್ತಾ ಹೋಗ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ JC ಬೋಸ್ ಅವರು ಕಂಡಿದ್ದ ಉಪಕರಣ ಅಂತ ಯಾವುದಾಗುತ್ತೆ? ಕ್ರೆಸ್ಮೋಗ್ರಾಫ್ ಆಗ್ತಾ ಹೋಗುತ್ತೆ. ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕಾಗ್ತಾ ಹೋಗುತ್ತೆ. ಇದಿಷ್ಟು ಸಂಪೂರ್ಣವಾಗಿ 2015ಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ 30 ಪ್ರಶ್ನೆಗಳು ಇದಾಗ್ತಾ ಹೋಗಿದ್ದಾವೆ TTಗೆ ಸಂಬಂಧಿಸಿದ TT ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೀಗ ಮುಂದಿನ ನಮ್ಮ ವಿಡಿಯೋಗಳು ಯಾವಾಗ ಬರ್ತವೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸಾಪ್ ಗ್ರೂಪ್ ಇದೆ, ಅದನ್ನ ಜಾಯ್ನ್ ಆಗ್ತಾ ಹೋದರೆ ನಿಮಗೆ ಅಲ್ಲಿ ಸಂಪೂರ್ಣವಾಗಿ ತರಗತಿಗಳು ಯಾವ ಸಂದರ್ಭದಲ್ಲಿ ಇರ್ತವೆ ಅಂತ ಗೊತ್ತಾಗ್ತಾ ಹೋಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಧನ್ಯವಾದಗಳು.